ಅಂದ್ರೆ 1 ವರ್ಷಕ್ಕೆ 6 ಲಕ್ಷ ಏರಿಯಾದಲ್ಲಿ. ಈ ಹಳ್ಳಿದು ದಿನ 1400ರಿಂದ 1500. ವರ್ಷಕ್ಕೆ ಒಂದು ಕೋಟಿ ಇಲ್ಲ ಇತ್ತು ನೋಡ 5,40,000 ಲೀಟರ್ ಹಾಲು ಒಂದು ವರ್ಷಕ್ಕೆ. ಇದು 2 ಕೋಟಿ 1 ವರ್ಷದ ಹಾಲು. ಒಂದು ಚಿಕ್ಕ ಹಳ್ಳಿ 5,40,000 1,200 ಲೀಟರ್ ದಿನ ಉತ್ಪಾದನೆ ಆಗುವ ಸಂಘ ಇದು. ಇನ್ನು 2,000 3,000 ಉತ್ಪಾದನೆ ಆಗುವಂತ ಹಾಲು ಉತ್ಪಾದಕ ಸಹಕಾರ ಸಂಘ ಈ ಏರಿಯಾದಲ್ಲಿ 23 ಸಂಘಗಳಿದಾವೆ. 24 ಸಂಘ ಇದೆ. ಇದೇ ಅವರೇಜ್ ಇಷ್ಟೇ ಬರುತ್ತೆ. ಇದೆ 3,000 ಇದೆ. ಭೂ ಸ್ವಾಧೀನ ಪಂಚಕಾನಹಳ್ಳಿ ಬೈರಮಳೆ ಗ್ರಾಮ ಪಂಚಾಯತ್ 30ರಿಂದ 40 ಕೋಟಿ ಮಾಡ್ಕೊಳ್ಳಿ. ಇವ್ರು ಯಾರು ಭೂಮಿನೇ ಇಲ್ಲ, ಯಾರು ಇರೋರ ಹತ್ರ ಏನೋ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯನಪ್ಪ? ಇಷ್ಟನೇ ಇಲ್ಲ. ಈ ಭೂ ಸ್ವಾಧೀನ ನಮ್ಗೆ ಇಷ್ಟ ಇಲ್ಲ. ನಮ್ಗೆ ಎಲ್ಲ ಇಡೀ ಊರಲ್ಲಿ 95% ಯಾರಿಗೂ ಇಷ್ಟ ಇಲ್ಲ. ಯಾರೋ ಕೆಲವರು 3 ಮಂದಿ 2 ಮಂದಿ ಅವ್ರು ಸುಮ್ನೆ ಏನೇನೋ ಬೋಗಸ್ ಹಂಗ ಹೊಡಿತದೆ, ಒಂದೇ ಸಲ ದುಡ್ಡು ಕೊಡ್ತಾರೆ, ಈ ತರ ಎಲ್ಲ ಏನೇನೋ ಸುಳ್ಳು ಹೇಳಿ ಅವ್ರೆಂತವ್ರು ಅಂದ್ರೆ 10 ಎಕರೆ 15 ಎಕರೆ ಇರುವಂತವ್ರು. ನಮ್ಮ ಹತ್ರ ಇರೋದೆಲ್ಲ 1 ಎಕರೆ ಇಂಥವ್ರೆ ತುಂಬಾ ಜಾಸ್ತಿ ಇದೆ. 1 ಎಕರೆ 2 ಎಕರೆ ಇರುವಂತ ರೈತರು ಎಷ್ಟು ಜನ ಇದ್ದಾರೆ? 1 ಎಕರೆ 2 ಎಕರೆ ಅಂದ್ರೆ ಸರ್ ಇಡೀ ಊರಲ್ಲಿ 150 ಮನೆ ಇದೆ. 150 ಮನೆಯಲ್ಲಿ ಪಾಣಿ ಇರುವಂತವ್ರು ಒಂದ್ 40ರಿಂದ 45 ಮನೆಯವರು ಅಷ್ಟೇ. ಉಳಿದವರೆಲ್ಲ ಬೇರೆ ಕೂಲಿ ಮಾಡಿ ಅಥವಾ ರೇಷ್ಮೆ ಒಂದು ಮಾಡ್ಕೊಂಡು ಹೈನುಗಾರಿಕೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ರೇಷ್ಮೆ 35 ಕೋಟಿ ಟರ್ನ್ ಓವರ್ ಸಮಸ್ಯೆ. ಏನ್ ಹೇಳ್ತೀರಾ ಸರ್, ಸರ್ಕಾರಕ್ಕೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ. ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಈ ಭೂ ಸ್ವಾಧೀನ ದಯವಿಟ್ಟು ಕೈ ಬಿಟ್ಬಿಡಿ. ನಮ್ಮ ಪಾಡಿಗೆ ನಾವು ಜೀವನ ಮಾಡ್ಕೊಂಡಿರಕ್ಕೆ ನಮ್ಗೆ ಅವಕಾಶ ಮಾಡ್ಕೊಡಿ. ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ತಾನೆ, ಇನ್ನೂ ಉನ್ನತ ಹುದ್ದೆಗೆ ಹೋಗೋ ಅವಕಾಶನೂ ಸಿಗ್ಲಿ ನಿಮ್ಗೆ. ದಯವಿಟ್ಟು ಇದನ್ನ ಇಲ್ಲಿಗೆ ಕೈ ಬಿಟ್ಬಿಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಬಿಜೆಪಿ